ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದ ಎಸ್ಬಿಐ ಎಸ್ಸಿ ಎಸ್ಟಿ ಸೇವಾ 13ನೇ ತ್ರೈಮಾಸಿಕ ಸಭೆ 16 ಸ್ಥಾನಕ್ಕೆ ಚುನಾವಣೆ ಮತ ಚಲಾವಣೆ ಮಾಡಿದ ಸಂಘದ ಸದಸ್ಯರು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 13ನೇ ತ್ರೈಮಾಸಿಕ ಸಭೆಯು ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಇದೇ ವೇಳೆ ಸಂಘದ 16 ಸ್ಥಾನಕ್ಕೆ ಚುನಾವಣೆ ಜರುಗಿದ್ದು, ಸಂಘದ ಸದಸ್ಯರೆಲ್ಲರೂ ತಮ್ಮ ಹಕ್ಕನ್ನು ಯಾವುದೇ ಗೊಂದಲವಿಲ್ಲದೆ ಚಲಾವಣೆ ಮಾಡಿದರು. ನಗರದ ಗೋಕುಲ ರಸ್ತೆಯ ಏರ್ಪೋರ್ಟ್ ಮುಂಭಾಗದ ಖಾಸಗಿ ಹಾಲ್ನಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 13ನೇ ತ್ರೈಮಾಸಿಕ ಜರುಗಿದ್ದು, ಬೆಂಗಳೂರು ಎಸ್ಬಿಐ ಸರ್ಕಲ್ನ ಮುಖಂಡರಾದ ಜೋಹಿ ಸ್ಮಿತಾ ಸಿನ್ಹಾ ಅವರು ಉದ್ಘಾಟಿಸಿದರು. ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ತ್ರೈಮಾಸಿಕ ಸಭೆಗೆ ಮುನ್ನ ಸಂಘಟನೆಯ ಜನರಲ್ ಬಾಡಿಗೆ ಚುನಾವಣಾ ಮತದಾನ ನಡೆಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಘದ ಸದಸ್ಯರೆಲ್ಲರೂ ತಮ್ಮ ಚಲಾವಣೆ ಮಾಡುವ ಮೂಲಕ ಮತದಾನ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿಸಿದ್ದರು. ಒಟ್ಟು 16 ಸ್ಥಾನಕ್ಕೆ ಮತದಾನ ನಡೆದಿದ್ದು, ಮತ ಎಣಿಕೆ ಕಾರ್ಯ ಸದ್ಯ ನಡೆಯುತ್ತಿದೆ. ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಸೇವಾ ಎಸ್ಇಡಬ್ಲ್ಯೂಎ ಎಸ್ಬಿಐಒಎ ಜನರಲ್ ಸೆಕ್ರೆಟರಿ ಕೆಎಲ್ ಚೌಹಾಣ್, ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ಸಿ ಎಸ್ಟಿ ಪಂಗಡಗಳ ನೌಕರರ ಸಂಘದವು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಇಂದು ಹುಬ್ಬಳ್ಳಿಯಲ್ಲಿ 13ನೇ ತ್ರೈಮಾಸಿಕ ಸಭೆಯು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದಿದೆ. ಇದರ ಜೊತೆಗೆ ಇಂದು ಸಂಘದ ಜನರಲ್ ಬಾಡಿ ಎಲೆಕ್ಷನ್ ಕೂಡ ಜರುಗಿದ್ದು, ಶಾಂತವಾಗಿ ಮತದಾನ ಪ್ರಕ್ರಿಯೆ ಆಗಿದೆ. ಸಂಘವು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಲೇ ಬಂದಿದೆ. ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ಜೊತೆಗೆ ಸಮುದಾಯದ ಜನರಿಗೆ ಯೋಜನೆಗಳನ್ನು ಮುಟ್ಟಿಸುವ ಪ್ರಯತ್ನ ಮಾಡುತ್ತಲೇ ಬಂದಿದೆ. ಸಂಘದ ಒಳಿತಿಗೆ ಮತ್ತೆ ಒಳಗೆ ಹೊರಗೆ ಸಮಾಜದಲ್ಲಿ ಸಂಘ ಸಾಮಾಜಿಕ ಕಾರ್ಯ ಮಾಡುತ್ತಿದೆ. ಇನ್ನಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳುತ್ತೇವೆ ಎಂದು ಹೇಳುವ ಮೂಲಕ ಸಂತಸ ವ್ಯಕ್ತಪಡಿಸಿದರು. ಭಾರತೀಯ ಸ್ಟೇಟ್ ಬ್ಯಾಂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತ್ರೈಮಾಸಿಕ ಸಭೆ ಇವತ್ತಿತ್ತು. 2008ರಲ್ಲಿ ಹುಬ್ಬಳ್ಳಿಯಲ್ಲಿ ತ್ರೈಮಾಸಿಕ ಸಭೆ ನಾವು ಮಾಡಿದ್ವಿ. ನಂತರ 3-4 ಸಭೆಗಳು ಬೆಂಗಳೂರಲ್ಲಿ ಆಯಿತು. ಸೊ ಅದನ್ನು ಹುಬ್ಬಳ್ಳಿಗೆ ಮತ್ತೆ ಎಲ್ಲ ಜನರ ಒಂದು ಆಸೆ ಮೇರೆಗೆ ಹುಬ್ಬಳ್ಳಿಯಲ್ಲಿ ಮಾಡಿ ಅಂತ ಹೇಳಿದ್ದಕ್ಕೆ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಸುಮಾರು 1200 ಜನ ಸೇರಿದ್ದೀವಿ. ಇವತ್ತು ನಮ್ಮ ಹೊಸ ಕಮಿಟಿ, ಹೊಸ ಲೀಡರ್ ಆಯ್ಕೆಗಾಗಿ ಚುನಾವಣೆ ಕೂಡ ನಡೀತಾ ಇದೆ. ಈ ನಮ್ಮ ಕರ್ನಾಟಕ ಸಂಘ ಸುಮಾರು 5,000 ಮೆಂಬರ್ಸ್ ಇದ್ದೀವಿ. ಇದರಲ್ಲಿ ಎಸ್ಸಿ ಎಸ್ಟಿ ಮೆಂಬರ್ಸ್. ಆಮೇಲೆ ಇದೇ ಥರ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇವಾ ಸಂಸ್ಥೆ ಎಲ್ಲ ಕಡೆಯೂ ಇದೆ. ಇದನ್ನು ಸೇವಾ ಅಂತ ಕರೀತೀವಿ ನಮ್ಮ ಎಸ್ಸಿ ಎಸ್ಟಿ ಸೇವೆ. ಸೊ 17 ರಾಜ್ಯಗಳಲ್ಲಿದೆ. ಕರ್ನಾಟಕ ಸೇವಾ ಕಳೆದ 5-6 ವರ್ಷದಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಲೀಡರ್ಶಿಪ್ ರಾಷ್ಟ್ರೀಯ ಮಟ್ಟದಲ್ಲಿ ಲೀಡ್ ಮಾಡ್ತಾ ಇದೆ. ಆಮೇಲೆ 3ನೇ ಸಲ ಸತತವಾಗಿ ಕರ್ನಾಟಕ ಲೀಡರ್ಸ್ಗೆ ಒಂದು ಏನು ಅಪಾರ್ಚುನಿಟಿ ಕೊಟ್ಟಿದ್ದಾರೆ ನ್ಯಾಷನಲ್ ಫೆಡರೇಷನ್ ಸುಮಾರು ಟೋಟಲ್ ಮೆಂಬರ್ಶಿಪ್ 72,000 ಜನ ಎಸ್ಸಿ ಎಸ್ಟಿ ಎಂಪ್ಲಾಯೀಸ್ SBIಯಲ್ಲಿ ಇದ್ದೀವಿ. ಆ್ಯಂಡ್ ಅಲ್ಲಿ ನಮ್ಮ ಚೇರ್ಮನ್ ಜೊತೆ DMD ಜೊತೆ ನಮ್ಮ ಆಲ್ ಇಂಡಿಯಾ ಇಶ್ಯೂಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಹಂಗಾಗಿ ಕರ್ನಾಟಕ ಸಂಘ ಇಡೀ ದೇಶಕ್ಕೆ ಒಂದು ಮಾದರಿ ಸಂಘ ಆಗಿ ಬಂದಿದೆ. ಸೊ ಇನ್ನು ಬರೋ ದಿನಗಳಲ್ಲಿ ನಾವು ನಮ್ಮ ಸೊಸೈಟಿಗಿರ್ಬೋದು, ನಮ್ಮ ಬಡ ಮಕ್ಕಳಿಗೆ ಎಜುಕೇಷನ್ ಸಲುವಾಗಿ ಬಡ ಮಕ್ಕಳಿಗಿರ್ಬೋದು, ಆಮೇಲೆ ನಮ್ಮ ವಿಲೇಜಸಲ್ಲಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಇನ್ನು ಎಜುಕೇಷನ್ಗೆ ಅವ್ರ ಎಂಪ್ಲಾಯ್ಮೆಂಟ್ಗೆ ಏನು ಹೆಲ್ಪ್ ಮಾಡಬೇಕು ಅಂಥದ್ದೆಲ್ಲನೂ ಕೆಲವು ವಿಷಯಗಳು ನಾವು ಆಯ್ಕೆ ಮಾಡಿ ಪ್ರತಿ ವರ್ಷ ಅಷ್ಟು ಜನರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ. ಈ 3-4 ವರ್ಷದಲ್ಲಿ ಸುಮಾರು ಲ್ಯಾಪ್ಟಾಪ್ಸ್ ಕೂಡ ನಾವು ನಮ್ಮ ಬಡ ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಸೇವಿಂಗ್ ಮೆಷಿನ್ಸ್, ಬಟ್ಟೆ ಹೊರೆ ಹೀಗೆ ಯಂತ್ರ ಸುಮಾರು ಹೆಣ್ಮಕ್ಳಿಗೆ ಬೀದರ್ ಜಿಲ್ಲೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. 1,500ಇಂದ 2,000 ಸ್ಕೂಲ್ ಬ್ಯಾಗ್ಸು ಈ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಗೆ 14 ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಗೆ ಕನಕಪುರ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಕೋವಿಡ್-19 ಪೀರಿಯಡಲ್ಲಿ ಸುಮಾರು 1,500 ಜನರಿಗೆ ಆ ಫುಡ್ ಪ್ಯಾಕೆಟ್ಸು ನಮ್ಮ ಸೇವಾ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಈ ಥರ ಹಲವಾರು ನಮ್ಮ ಸೋಷಲ್ ರೆಸ್ಪಾನ್ಸಿಬಿಲಿಟಿನ ಮಾಡ್ತಾಯಿದ್ದೀವಿ.
ನಾವು ಬರೀ ಎಂಪ್ಲಾಯಿ ವೆಲ್ಫೇರ್ ಅಷ್ಟೇ ಅಲ್ಲದೆ ನಮ್ಮ ಕಮ್ಯುನಿಟಿಗೆ ನಮ್ಮ ಜನಾಂಗಕ್ಕೆ ಏನು ಸಹಾಯ ಮಾಡಬೇಕು ಅದನ್ನು ಸಹಾಯ ಹಸ್ತ ನಾವು ಎಲ್ರಿಗೂ ಕೊಡ್ತಾ ಇದ್ದೀವಿ. ಇವತ್ತು ಈ ಹುಬ್ಬಳ್ಳಿಯ ಕಾನ್ಫರೆನ್ಸ್ ಜೊತೆಗೆ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ಆದಮೇಲೆ ನಮ್ಮ ಹೊಸ ಬಾಡಿ ಚಾಲನೆಗೆ ಬರುತ್ತೆ ನೆಕ್ಸ್ಟ್ 3 ವರ್ಷದ ಸಲುವಾಗಿ. ಸೊ ಇದು ಈ ಕಾನ್ಫರೆನ್ಸು ಒಂದು ಹಿಸ್ಟಾರಿಕ್ ಕಾನ್ಫರೆನ್ಸು. ಇಡೀ ದೇಶದಿಂದ ಬೇರೆ ಬೇರೆ ಸರ್ಕಲಿಂದ, ಚಂಡೀಗಢದಿಂದ, ಡೆಲ್ಲಿಯಿಂದ, ಭುವನೇಶ್ವರದಿಂದ, ಮಹಾರಾಷ್ಟ್ರದಿಂದ, ಚೆನ್ನೈಯಿಂದ, ಹೈದ್ರಾಬಾದಿಂದ ಭಾಳಷ್ಟು ಬೇರೆ ಬೇರೆ ರಾಜ್ಯ ನಾಯಕರು ಇವತ್ತು ಈ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಪ್ರಮೋದ್ ಕುಮಾರ್ ಇಂದರ್ ಅವರು ಕೂಡ ಬಂದಿದ್ದರು. ಒಂದು ಒಳ್ಳೆಯ ಒಂದು ಪ್ರೇರಣಾದಾಯಕ ಒಂದು ಸ್ಪೀಚ್ ಕೊಟ್ಟು ಜನರಿಗೆಲ್ಲ ಹುರಿದುಂಬಿಸಿದ್ದಾರೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಮೇಲೆ ನಮ್ಮ ಈ 1200 ಜನ ಏನು ಬಂದಿದ್ದಾರೆ ಅವರಿಗೆ ಎಲ್ರಿಗೂ ಸೇವಾ ಕಡೆಯಿಂದ ನನ್ನ ವೈಯಕ್ತಿಕ ಪರವಾಗಿ, ಸೇವಾ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ